ಅಡ್ಡಾದಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನೋಡ್ತಾ ಇದ್ರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವೀಡಿಯೋಸ್ನ ರೆಕಾರ್ಡ್ ಮಾಡಿಬಿಟ್ಟು, ಹಾಗಾಗಿ ಇವತ್ತೊಂದು ಟ್ರೆಂಡಿಂಗ್ ನೇಮ್ ಆರ್ಟ್ ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಆ ರೀತಿಯಾದ ಒಂದು ವಿಡಿಯೋನ ನೋಡಿರ್ತಾರೆ ನೀವು. ಓಕೆನಾ, ತುಂಬಾ ಒಂದು ನೇಮ್ ಆರ್ಟ್ಸ್ ವಿಡಿಯೋಗಳನ್ನ ನೋಡಿರ್ತಾರೆ. ಸೊ ಅದೇ ರೀತಿಯ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಯಾವುದೇ ಥರದ ಒಂದು ಫುಲ್ ಪ್ರಾಜೆಕ್ಟ್ ನಾನು ನಿಮಗೆ ಕೊಟ್ಟಿರೋದಿಲ್ಲ, ಬದಲಾಗಿ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು PNG ಫೈಲ್ಸು ಎಲ್ಲನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಈ ರೀತಿಯ ಒಂದು ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಅಲೈಟ್ ಮೋಷನ್ನು ಮತ್ತು ಪಿಕ್ಸೆಲ್ ಅಂತ ಎರಡು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಒಂದೆರಡು ಅಪ್ಲಿಕೇಶನ್ ಇದ್ದರೆ ನೀವು ವಿಡಿಯೋನ ಈಸಿಯಾಗಿ ಎಡಿಟ್ ಮಾಡ್ಕೊಬೋದು. ಪಿಕ್ಸೆಲ್ ಆ್ಯಪ್ ಏನಕ್ಕೆ ಅಂದರೆ ಪಿಕ್ಸೆಲ್ ಆ್ಯಪಲ್ಲಿ ನೀವು PNG ಟೆಕ್ಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ಅಲೈಟ್ ಮೋಷನಲ್ಲಿ ನೀವು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋಂತ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಾನು ಒಂದು ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಓಕೆ, ಫಸ್ಟು ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ನೀವು ಈ ಕಡೆ 4th ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಮೇಜ್ ಸೈಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು, ಸೊ ಇವಾಗ 9x16 ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. 9 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಬಂದುಬಿಟ್ಟು 16 ಅಂತ ಬರ್ಕೊಳ್ಳಿ. ಓಕೆ, 9x16 ಈ ರೀತಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಒಂದು ಟೆಕ್ಸ್ಟ್ನ ಈ ಕಡೆ ಮೇಲೆಗಡೆ ಸೆಟ್ ಮಾಡಿ. ಸೊ 3rd ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3rd ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಡೆ ಇಮೇಜ್ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಮೇಜ್ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಎರಡು ಫ್ಲವರ್ ಇಮೇಜ್ ಕಾಣುತ್ತೆ. ಓಕೆನಾ, ಜಸ್ಟ್ ಒಂದು ಫ್ಲವರ್ ಇಮೇಜ್ನ ನನಗೆ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಫಸ್ಟ್ ಇಮೇಜ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬರುತ್ತೆ. ಓಕೆನಾ, ಇವಾಗ ಮತ್ತೆ ತಿರ್ಗಾ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇಮೇಜ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ 2 ಇಮೇಜ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಕಡೆ ಸ್ಲೈಡ್ ಮಾಡಿದ್ರೆ ನಿಮಗೆ ಇಲ್ಲಿ ಎರೇಸರ್ ಕಲರ್ ಅಂತ ಇರುತ್ತೆ. ಜಸ್ಟ್ ಇದನ್ನು ಓಪನ್ ಮಾಡಿಕೊಂಡು ಎನೇಬಲ್ ಮಾಡಿ. ನಂತರ ಈ ಕಡೆ ಪಾಯಿಂಟ್ ಮೇಲೆ ಬಂದುಬಿಟ್ಟು ಕಲರ್ನ ಬ್ಲ್ಯಾಕ್ ಕಲರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಸೊ ಇವಾಗ ಏನು ಮಾಡ್ಕೊಬೇಕಾದ್ರೆ ಇದು ನಿಮಗೆ ಫುಲ್ ಸ್ಕ್ರೀನ್ ಎಷ್ಟಿದೆಯೋ ಸೊ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಇವಾಗ ನನಗೆ ಇಷ್ಟು ಬೇಕು. ಓಕೆನಾ, ಇವಾಗ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಎಷ್ಟಿದ್ರೆ ಸಾಕು. ನೆಕ್ಸ್ಟ್ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಡೆ ಎ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟು ಫ್ರಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಟು ಫ್ರಂಟ್ನ ಟ್ಯಾಪ್ ಮಾಡಿ. ಸೊ ಈ ಕಡೆ ಬಂದುಬಿಟ್ಟು ಇದರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮ ಒಂದು ನೇಮ್ ಏನಿರುತ್ತೋ ಆ ಒಂದು ನೇಮ್ನ ನೀವು ಇಲ್ಲಿ ಬರ್ಕೊಬೇಕಾಗತ್ತೆ. ನೇಮ್ನ ಬರ್ಕೊಂಡಿದ್ದೀನಿ. ತಿರ್ಗಾ ಈ ಕಡೆ ಬರಬೇಕಾಗತ್ತೆ. AB ಫಾಂಟ್ ಅಂತ ಕಾಣುತ್ತೆ, ಇದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಗೆ ಇಷ್ಟವಾದ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಇಲ್ಲದೇ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ನಿಮಗೆ ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಿದ ತಕ್ಷಣ ಈ ಕಡೆ ಬಂದುಬಿಟ್ಟು ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸೇವ್ ಟು ಗ್ಯಾಲರಿ ಕೊಡಬೇಕಾಗತ್ತೆ. ಈ ಒಂದು ಇಮೇಜ್ ನಿಮ್ಮ ಮುಂದೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಇಮೇಜ್ ಸೇವ್ ಆದ ತಕ್ಷಣ ಇವಾಗ ಅಲೈಟ್ ಮೋಷನ್ ಓಪನ್ ಮಾಡಬೇಕಾಗತ್ತೆ. ನಾನು ಇವಾಗ ಅಲೈಟ್ ಮೋಷನ್ ಓಪನ್ ಮಾಡ್ತೀನಿ. ಓಕೆನಾ, ಓಕೆ, ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ 9x6 ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಡಿ. ಓಕೆನಾ, ಸೊ ಪ್ಲಸ್ ಐನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮೊಂದು ಏನು ಸಾಂಗ್ ಇರುತ್ತೋ ಆ ಒಂದು ಸಾಂಗ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ, ಸಾಂಗ್ನ ಇಂಪೋರ್ಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ವಿಡಿಯೋ ಇರುತ್ತೆ. ಓಕೆನಾ, ಸೊ ಒಂದು ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಆ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ವಿಡಿಯೋ ಇರುತ್ತೆ. ಓಕೆನಾ, ಸೊ ಈ ಒಂದು ವಿಡಿಯೋನ ಇಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ತನಕ ಇದೆ ನೋಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ ವಿಡಿಯೋ. ಓಕೆ, ಇವಾಗ 2 ವಿಡಿಯೋನ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನನಗೆ ಈಸಿಯಾಗಿ ಅಂದ್ಬಿಟ್ಟು ಸೊ ಇಲ್ಲಿ ತನಕ ವಿಡಿಯೋ ಇದೆ. ಓಕೆನಾ, ಸೊ ಇಷ್ಟನ್ನ ಕಟ್ ಮಾಡ್ಕೊತೀನಿ ನಾನು. ಸೊ ಒಂದು ಉಳಿದ ಪಾರ್ಟ್ನ ಕಟ್ ಮಾಡ್ಕೊತೀನಿ. ಓಕೆನಾ, ಕಟ್ ಮಾಡ್ಕೊಂಡ ತಕ್ಷಣ ಇಲ್ಲಿಂದ ನಮಗೆ ಟೆಕ್ಸ್ಟ್ ಬರಬೇಕಲ್ವ. ಹಾಗಾಗಿ ಏನು ಮಾಡ್ಕೊಬೇಕಂದ್ರೆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಸೊ ಈ ರೀತಿ ಒಂದು ಇಮೇಜ್ ಇರುತ್ತೆ. ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಬೇರೆ ಇಮೇಜ್ ಇತ್ತು ಅಂದರೆ ಬೇರೆ ಇಮೇಜ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ವಿಗ್ನೇಟ್ ಮೇಲೆ ಬರಬೇಕಾಗತ್ತೆ. ವಿಗ್ನೇಟ್ ಮೇಲೆ ಬಂದು ಸೈಜ್ನ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಸೈಜ್ನ ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ರೀತಿ ಥರ ರೇಡಿಯಸ್ನೆಲ್ಲನೂ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಫೆದರ್ನೆಲ್ಲನೂ ಒಟ್ಟಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ ರೀತಿ ಕಾಣಬೇಕು ಅಂದಾಗ ನಮ್ಮ ಒಂದು ವಿಡಿಯೋ ಸಖತ್ತಾಗಿ ಬರುತ್ತೆ. ಓಕೆನಾ, ಸೊ ಈ ರೀತಿ ಎಲ್ಲ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಇದಾದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಇದು ನಿಮ್ಮ ಸಾಂಗ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಸಾಂಗ್ ಇಲ್ಲಿ ತನಕ ಡ್ರ್ಯಾಗ್ ಮಾಡ್ಕೊಂಡಿದ್ದಾದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಇಲ್ಲೊಂದು ಬೀಟ್ ಮಾರ್ಕ್ನ ಹಾಕಿದ್ದೀನಿ ನಾನು.
ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಪಿಕ್ಸೆಲ್ ಆ್ಯಪ್ನಲ್ಲಿ ಏನು ಇಮೇಜ್ನ ಸೇವ್ ಮಾಡಿರ್ತಾರಲ್ಲ ಆ ಒಂದು ಇಮೇಜ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಬಂದು ಲೈಟಿಂಗ್ ಕೊಡಬೇಕಾಗತ್ತೆ. ಸೊ ಈ ಒಂದು ಇಮೇಜ್ ಇವಾಗ ಇಲ್ಲಿ ಸೆಟ್ ಆಗುತ್ತೆ. ಓಕೆನಾ, ಸೆಟ್ಟಾಗಿ ಅಂದರೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಎಂಟು ತನಕ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆನಾ, ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ವೈಪ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಜಸ್ಟ್ ಒಂದು ವೈಪ್ ಅನ್ನೋ ಒಂದು ಎಫೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇವಾಗ ಎಂಡ್ ಮೇಲೆ ಬರಬೇಕಾಗತ್ತೆ. ಸೊ ಎಂಡಿಂಗ್ ಬಂದು ಎಂಡಿಂಗ್ನ ಈ ರೀತಿ ಪೂರ್ತಿ ಈ ಕಡೆ ಇದು ಮಾಡ್ಕೊಬೇಕಾಗತ್ತೆ. ಓಕೆನಾ, ಸೊ ಇಷ್ಟು ಮಾಡಿದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕಾಗತ್ತೆ. ಓಕೆನಾ, ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋನ ಇರುತ್ತಾರೆ, ಅದು ಲೇಸರ್ ವಿಡಿಯೋ. ಓಕೆನಾ, ಸೊ ಎಫೆಕ್ಟ್ ಲೇಸರ್ ಎಫೆಕ್ಟ್ ವಿಡಿಯೋ. ಸೊ ಒಂದು ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ನಾನು ಇವಾಗ ಒಂದು ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊತೀನಿ. ಓಕೆ, ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬೀಟ್ ಮಾರ್ಕೆ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಓಕೆನಾ, ಇಲ್ಲಿಂದ ಈ ರೀತಿ ಬರುತ್ತೆ. ಜಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟ್ ಮೇಲೆ ಕ್ಲಿಕ್ ಮಾಡಿ ಲೈಟಿನ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಕೊಡಿ. ಓಕೆ, ಇವಾಗ ಸ್ಕ್ರೀನ್ ಕೊಟ್ಟ ತಕ್ಷಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಫಸ್ಟ್. ಓಕೆನಾ, ಇದರದ್ದು ಟೈಮಿಂಗ್ನ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ತನಕ ಬರುತ್ತೆ. ಓಕೆನಾ, ಓಕೆ, ಇಲ್ಲಿ ತನಕ ಬರುತ್ತೆ. ಹಾಗಾಗಿ ಇಲ್ಲೊಂದು ನಾನು ಬೀಟ್ ಮಾರ್ಕ್ನ ಹಾಕ್ಕೊತೀನಿ. ಓಕೆನಾ, ಇಲ್ಲೊಂದು ಬೀಟ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ಓಕೆನಾ, ಸೊ ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಾನು ಇಮೇಜ್ ಮೇಲೆ ಇವಾಗ ಕ್ಲಿಕ್ನ ಮಾಡ್ಕೊತೀನಿ. ಓಕೆನಾ, ಓಕೆ, ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಬಂದು ಇಲ್ಲಿ ಎಂಡಿಂಗ್ನ ತೊಗೊಂಬರ್ಬೇಕಾಗತ್ತೆ. ಓಕೆನಾ, ಈ ರೀತಿ ಬರಬೇಕಾಗತ್ತೆ. ಇಲ್ಲೊಂದು ಪಾಯಿಂಟ್ನ ಹಾಕಿ. ಓಕೆನಾ, ಇಲ್ಲೊಂದು ಮಾರ್ಕ್ನ ಆ್ಯಡ್ ಮಾಡಿ ಆಮೇಲೆ ಈ ಕಡೆ ಬಂದುಬಿಟ್ಟು ಇಲ್ಲೊಂದು ಮಾರ್ಕ್ನ ಆ್ಯಡ್ ಮಾಡಿ. ಸೊ ಇವಾಗ ಏನು ತೊಗೊಂಡು ಬಂದಿರಲಿಲ್ಲ ಅದನ್ನು ಈ ರೀತಿ ಪೂರ್ತಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಡ್ರ್ಯಾಗ್ ಮಾಡಿ ನೆಕ್ಸ್ಟ್ ಈ ಕಡೆ ಫೆದರ್ ಮೇಲೆ ಬಂದುಬಿಟ್ಟು ಫೆದರ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಫೆದರ್ನ ಜಾಸ್ತಿ ಮಾಡಿ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ. ಓಕೆ, ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಇದನ್ನು ಮೇಲೆ ಕಡೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಟೆಕ್ಸ್ಟ್ ಅನಿಮೇಷನ್ ಈ ರೀತಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು. ಪರ್ಫೆಕ್ಟಾಗಿ ಒಂದು ಟೆಕ್ಸ್ಟ್ ಅನಿಮೇಷನ್ ನಮಗೆ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಏನೇನು ಎಫೆಕ್ಟ್ ಬೇಕು, ನಿಮಗೆ ಯಾವ ಸಾಂಗ್ ಬೇಕು ಎಲ್ಲನೂ ಇಂಪೋರ್ಟ್ ಮಾಡಿಕೊಂಡು ಸೊ ಇಲ್ಲಿ ತಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟ್ ಈ ಒಂದು ವಿಡಿಯೋನಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟರೆ ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ವಿಡಿಯೋ ವಿಡಿಯೋಗೊಂದು ಲೈಕ್ನ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.